ತುಂಬ ಒಂಥರ ಅಲ್ಲಿಲ್ಲೇ ಎಲ್ಲ ಫುಟ್ಪಾತ್ ಮೇಲೆ ಹಾಕ್ಕೊಂಡಿರೋಕ್ಕೆ ನಮಗೆ ಓಡಾಟ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಇವಾಗ ನಿಜವಾಗ್ಲೂ ಒಂಥರ ಪೀಸ್ ಅನಿಸ್ತಾ ಇದೆ ನೋಡೋದಕ್ಕೆ. ಹೌದು ಹೌದು, ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಫಸ್ಟು ಮಲೇಶ್ವರಂ ಥರ ಫೀಲ್ ಆಗ್ತಿಲ್ಲ, ಮಾರ್ಕೆಟ್ ಥರ ಫೀಲ್ ಆಗ್ತಿತ್ತು. ಇವಾಗ ಒಂದು ಸ್ಟ್ಯಾಂಡರ್ಡ್ನೆಸ್ ಇದೆ. ನೀವೆಲ್ಲ ಇನ್ನೂ ಕೇಳಿರ್ಲಿಲ್ವ? ನಾವು ಕೇಳಿದ್ರು ಯಾರು ಮಾಡೋರಿಲ್ವಲ್ಲ. 1% ಏನೂ ಆಗಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಅದಕ್ಕೆ ಸಹಕಾರ ನೀಡೋದು. ಸೊ ಹಂಗಾಗಿ ನಾವೇನು ಕೇಳೋಕ್ಕಾಗಿರಲಿಲ್ಲ. ಹೌದು ಹೌದು, ಅದು ಭಾಳ ತಪ್ಪು. ಯಾಕಂದರೆ ಒಳ್ಳೇದು ಮಾಡಿದಾಗ ಜನ ಆಕ್ಸೆಪ್ಟ್ ಮಾಡಲ್ಲ ಅನ್ಸುತ್ತೆ. ಅದು ನಿಧಾನವಾಗಿ ಅರ್ಥ ಆಗುತ್ತೆ ಏನಕ್ಕೆ ಮಾಡಿದ್ರು ಅಂತ. ಇವಾಗ ತುಂಬ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ ಅಂತ ಅನ್ನಿಸಿದೆ. ಭಾಳ ಇಷ್ಟ ಆಗ್ತಿದೆ. ಇವಾಗ ಮೊದಲು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು, ಅಂದರೆ ಕೆಳಗಡೆ ಇಳಿಬೇಕಿತ್ತು ಮೈನ್ ರೋಡ್ಗಿಳಿದು ಮತ್ತೆ ಫುಟ್ಪಾತ್ಗೆ ಬರಬೇಕಾಗಿತ್ತು, ಕಷ್ಟ ಆಗ್ತಿತ್ತು. ಇದು ಫುಟ್ಪಾತ್ ಅನ್ನೋ ಫೀಲೇ ಇರಲಿಲ್ಲ ಮೊದಲು, ಎಲ್ಲ ಅವ್ರದ್ದೇ ಶಾಪ್ ಆಗೋಗಿತ್ತು. ಫುಟ್ಪಾತಲ್ಲಿ ನಮ್ಮದೇ ಜಾಗ ಅನಿಸ್ತಾ ಇದೆಯಾ? ಇವಾಗ ನಮ್ಮದೇ ಅನ್ನಿಸಿದೆ, ಪಬ್ಲಿಕ್ಗೋಸ್ಕರನೇ ಇರೋದು ಇವಾಗ. ಯಾಕಂದ್ರೆ ಕೆಲವೊಬ್ರು ಏನು ಹೇಳ್ತಾರೆ, ಫುಟ್ಪಾತಲ್ಲಿ ನಮಗೆ ಕಮ್ಮಿಗೆ ಸಿಕ್ತಿತ್ತು, ಎಲ್ಲ ಥರ ಐಟಮ್. ಅಫ್ಕೋರ್ಸ್ ಅದಕ್ಕಂತ ಮಾರ್ಕೆಟ್ ಇದೆ. ಇಲ್ಲೇ ನಾವು ಓಡಾಡೋ ಪ್ಲೇಸು ಮಲ್ಲೇಶ್ವರಂ, ಇದು ಸಿಟಿ ತುಂಬ ಚೆನ್ನಾಗಿದೆ. ಇದ್ರಲ್ಲಿ ನಾವು ಆ ಥರ ಎಲ್ಲ ಯೂಸ್ ಮಾಡಬಾರ್ದು. ಫುಟ್ಪಾತ್ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅಂದರೆ ಪೀಪಲ್ಸ್ಗಂತ ಇಟ್ಟಿರ್ತಾರೆ ಅದನ್ನು. ಸೊ ಹಂಗಾಗಿ ಈಗ ಕೆಲವೊಂದು ಕಡೆ ಈಗ ಇಲ್ಲಾಗಿರ್ಬೋದು, ಮತ್ತೆ ಸುಮಾರು ಕಡೆ ಎಲ್ಲ ತೆರವು ಮಾಡಿಬಿಟ್ಟಿದ್ದಾರೆ. ಹೌದು, ಈಗ ನೋಡಿ ತೆರವು ಮಾಡಿದ ಕಡೆ ಮತ್ತೆ ಈಗ ಇಟ್ಟಿದ್ದಾರೆ. ನಾವು ಅದೇ ಮಾತಾಡಿದ್ವಿ ಲಾಸ್ಟ್ ಟೈಮ್ ಸುದರ್ಶನ್ಗೆ ಹೋಗಿದ್ವಿ. ಅವಾಗ ಮತ್ತೆ ಅಗೇನ್ 1 ವೀಕಿಗೆಲ್ಲ ಹಂಗಂಗೆ ಸ್ಲೋ ಒಬ್ಬೊಬ್ಬರೇ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ರು. ನಾವು ಅಂದ್ಕೊಂಡ್ವಿ ಬಿಗಿನಿಂಗ್ ಹಿಂಗಿದೆ, ಮತ್ತೆ ಅಗೇನ್ 1 or 2 months ಆದಮೇಲೆ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅವ್ರು ಏನು 1 ವೀಕ್ ಆದಮೇಲೆ ಬಂದಿದ್ದಾರೆ, ಅದನ್ನು ನೀವು ವಾರ್ನ್ ಮಾಡಿ ಮತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ರೆ ಬಹಳ ಒಳ್ಳೇದು ಅನಿಸುತ್ತೆ. ಪಬ್ಲಿಕ್ಕಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋ ತಮಿಳ್ನಾಡು ಕಡೆಯಿಂದನೂ ಇರ್ತಾರೆ, ಬಿಹಾರ, ರಾಜಸ್ಥಾನ್, ತುಂಬ ಕಡೆಯಿಂದ. ಈಗ ಕುರ್ತೀಸ್ ಅದು ಇದು ಸೇಲ್ಸ್, ಕ್ಲಾತ್ಸ್ ಎಲ್ಲ ಹಾಕೋರೆಲ್ಲ ಬಿಹಾರ ಅವ್ರು, ರಾಜಸ್ಥಾನ್ ಅವರಾಗಿರ್ತಾರೆ. ಫ್ಲವರ್ಸ್ ಸೇಲ್ ಮಾಡೋರೆಲ್ಲ ತಮಿಳ್ನಾಡು ಆ ಕಡೆಯವರಾಗಿರ್ತಾರೆ. ಡಿಪೆಂಡ್ಸ್ ಆಫ್ ಒಂದೊಂದು ಇದರಿಂದ ಬಂದಿರ್ತಾರೆ ಸ್ಟೇಟಿಂದ. ರಾಜ್ಯ ಅಂದರೆ ಅಷ್ಟೊಂದು ಫ್ರೀ ಅಫ್ಕೋರ್ಸ್, ಯಾಕಂದರೆ ಫುಲ್ ಈಸಿಯಾಗಿ ಸಿಗ್ತಾ ಇರೋದು ಇಲ್ಲೇ. ಎಲ್ಲರನ್ನೂ ಅಕ್ಸೆಪ್ಟ್ ಮಾಡೋದು ಅಂದರೆ ನಾವೇ, ನಮ್ಮ ಬೆಂಗಳೂರವರು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡೋದು. ಸೇಫೆಸ್ಟ್ ಪ್ಲೇಸ್ ಅಂದರೆ ಬ್ಯಾಂಗ್ಳೂರೇ ಅಲ್ವಾ? ಎಲ್ಲ ಕಡೆ ಫ್ಲಡ್ಸು ಆ ಥರ ಆಗಲ್ಲ. ಬಿಡಿ ಸೀರಿಯಸ್ಲಿ ತಮಿಳ್ನಾಡಲ್ಲಿ ರೆಸ್ಪಾನ್ಸ್ ಇಲ್ಲ. ನಾವು ಓಂ ಶಕ್ತಿಗಾಗಲಿ ಒಂದು ಟೆಂಪಲ್ಗೆ ಹೋದರೆ ನಮ್ಮ ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಮಾಡಿದಷ್ಟು ತಮಿಳ್ನಾಡಲ್ಲಿ ರೆಸ್ಪಾನ್ಸ್ ಇಲ್ಲ. ಈವನ್ ತಿರುಪತಿಗೆ ಹೋದ್ರೇ ರೆಸ್ಪಾನ್ಸ್ ಇಲ್ಲ. ಸೀರಿಯಸ್ಲಿ ತಿರುಪತಿಗೆ ಹೋದ್ರೆ ನಮ್ಮ ಕಾರ್ ಮೇಲೆ ಇರೋದನ್ನ ಸ್ಟಿಕ್ಕರಿಂಗ್ ತೆಗಿಬೇಕು. ಟೋಲ್ ಪಾಸ್ ಆಗಬೇಕಂದ್ರೆ ಸ್ಟಿಕ್ಕರಿಂಗ್ ತೆಗಿಬೇಕು. ನಾವು ಒಂದು ಅಪ್ಪುದೊಂದು ಪಿಕ್ಚರ್ ಇತ್ತು, ಅದೊಂದು ತೆಗಿಯೋವರೆಗೂ ಬಿಟ್ಟಿಲ್ಲ ಅವರು ಟೋಲಲ್ಲಿ. ಆ ಥರ ಎಲ್ಲ ಆಗಿದೆ. ಇದೇ ಥರ ನಾವ್ಯಾಕೆ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೋಬೇಕು? ನಮ್ಮ ದೊಡ್ಡ ಮನಸ್ಸು, ನಮ್ಮ ರಾಜಕಾರಣಿಗಳದೆಲ್ಲ ದೊಡ್ಡ ಮನಸ್ಸಿದೆ. ಅದಕ್ಕೆ ತಾನೇ ನಮ್ಗೆ ಇಲ್ಲಿ ಓಡಾಡಕ್ಕಂತ ಜಾಗ ಆಗ್ತಿರಲಿಲ್ಲ. ಹೌದೌದು. ಇಲ್ಲ, ಇವಾಗ ಭಾಳ ಇಷ್ಟ ಆಗ್ತಿದೆ, ಭಾಳ ಚೆನ್ನಾಗಾಗಿದೆ, ಹೈಜೀನ್ ಆಗಿದೆ. ಅಂದರೆ ಪಬ್ಲಿಕ್ಕಿಗೆ ತುಂಬ ಹೆಲ್ಪ್ ಆಗ್ತಿದೆ ಅಷ್ಟೇ. ಆದರೂ ಥ್ಯಾಂಕ್ಸ್ ಹೇಳ್ತಿದ್ವಿ. ಇದನ್ನು ಮೇಂಟೈನ್ ಮಾಡಬೇಕು ಅಂತ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲ, ದಿಸ್ ಈಸ್ ಫಸ್ಟ್ ಟೈಮ್. ನಮಗೆ ಶಾಕ್ ಆಯಿತು. ಇಷ್ಟು ಅಂದರೆ ನಾವೀಗ ನಮ್ಮನೆ ಪಕ್ಕದಲ್ಲಿ ಒಂದು ಶಾಪ್ ಏನಾದರೂ ಆದರೆ ಒಂದು ಶಾಪ್ ತೆಗ್ಸೋದೇ ಭಾಳ ಕಷ್ಟ ಇದೆ. ಅದು ಕೋರ್ಟಿಗೆ ತುಂಬ ಸಲ ಹೋಗಬೇಕು, ಹೈಕೋರ್ಟು ಅಲ್ಲಿ ಇಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಟ್ ಇಷ್ಟೊಂದು ಶಾಪ್ಸು ಎಲ್ಲರನ್ನೂ ಹೆಚ್ಚೋದು ಇಟ್ಸ್ ನಾಟ್ ಎ ಈಸಿ ಮ್ಯಾಟರ್, ತುಂಬ ಟಫ್ ಇದೆ. ಇದನ್ನು ಮಾಡಿದೆ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಅಷ್ಟೇ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನಾವು ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಸಾಕು, ಭಾಳ ಖುಷಿ ಆಗ್ತಿದೆ. ಇವಾಗ ಎಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಮೊದಲು ಮೇನ್ ರೋಡಿಗೆ ಇಡಬೇಕಿತ್ತು, ಮತ್ತು ಫುಟ್ಪಾತಿಗೆ ಬರಬೇಕಾಗಿತ್ತು. ಸೊ ಥ್ಯಾಂಕ್ ಯು.